ರಾಜ್ಮಾದಿಂದ ರಾಜ್ಮಾದ ಕರಿಯನ್ನು ಮಾಡುವ ಸ್ವಲ್ಪ ಪಂಜಾಬಿ ತಡ್ಕ ಕೊಟ್ಟೆ ನಾನು ಮಾಡ್ತಾ ಇದ್ದೇನೆ. ಅನ್ನ, ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಯಾವುದ್ರ ಜೊತೆಗೂ ಇದನ್ನು ನಾವು ಟೇಸ್ಟ್ ಮಾಡ್ಕೊಳ್ಬೋದು. ತುಂಬಾ ಅಮೇಝಿಂಗ್ ಆಗಿರ್ತದೆ ರುಚಿ. ಹಾಗೂ ಕೂಡಲೇ ತುಂಬ ಸಿಂಪಲ್ ಆಗಿರುವ ಇಂಗ್ರೀಡಿಯೆಂಟ್ಸನ್ನ ಮಾಡ್ಕೊಳ್ಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮಾತ್ರ ನೋಡದೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಮೊದಲಿಗೆ 1 ಬೌಲ್ನಷ್ಟು ನೆನೆಸಿಟ್ಟ ರಾಜ್ಮಾವನ್ನು ಪ್ರೆಷರ್ ಕುಕ್ಕರಿಗೆ ಹಾಕ್ಕೊಂಡು 3 ಗ್ಲಾಸ್ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 5 ವಿಸಿಲ್ ತೆಗಿತೇನೆ. 5 ವಿಸಿಲಿಗೆ ರಾಜ್ಮಾ ಚೆನ್ನಾಗಿ ಬೇಯ್ತದೆ. ಒಂದು ಪ್ಯಾನಿಗೆ 4 ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಗೂ 3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಟ 2 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಕಲರ್ ಸ್ವಲ್ಪ ಚೇಂಜ್ ಆಗಲಿ. ನಂತರ ಅದಕ್ಕೆ 2 ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಹಾಕಿದೆ. ನೋಡಿ, ಇದು ಕಾಯಿ ಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿಯ ಪೇಸ್ಟ್, 4 ರಿಂದ 5 ಇಂಚಿನಷ್ಟು ಶುಂಠಿ, 10 ಬೆಳ್ಳುಳ್ಳಿ ಎಸಳುಗಳು ಹಾಗೂ 6 ಕಾಯಿ ಮೆಣಸನ್ನು ಹಾಕಿ ಮಾಡಿಟ್ಟಂತಹ ಪೇಸ್ಟ್. ಸ್ವಲ್ಪ ಉಪ್ಪನ್ನು ಹಾಕೊಳ್ಳುವ, ಟೊಮೆಟೊ ಸಾಫ್ಟ್ ಆಗಲಿ ಅಂತ. ರಾಜ್ಮಾ ಬೇಯುವಾಗ ಸಹ ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಲಾಸ್ಟಿಗೆ ಅಡ್ಜಸ್ಟ್ ಮಾಡಿಕೊಳ್ಳುವ. ಟೊಮೆಟೊ ಸಾಫ್ಟ್ ಆಗಿದೆ, ಆಗ ಚೆನ್ನಾಗಿ ಬೆಂದಂತಹ ರಾಜ್ಮಾವನ್ನು ಆ್ಯಡ್ ಮಾಡಿದೆ. ನೋಡಿ, 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲದ ಪುಡಿ. ರಾಜ್ಮಾ ಬೇಯಿಸಿದ ನೀರನ್ನೇ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಎಸ್, ಕಲರ್ಫುಲ್ ಆಗಿದೆ, ಘಮಘಮ ಅಂತಿದೆ. ತುಪ್ಪ ಹಾಕಿದ್ರಿಂದ ಇದರ ಅರೋಮಾ ಚೆನ್ನಾಗಿರ್ತದೆ. ಬಟರ್ ಮನೆಯಲ್ಲಿ ಇದ್ದರೆ ಬೆಣ್ಣೆಯನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. 1 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಆದಷ್ಟು ಸ್ಕಿಪ್ ಮಾಡ್ಕೊಳ್ಬೇಡಿ. 1 ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿಯನ್ನು ಕೈಯಲ್ಲಿ ರಬ್ ಮಾಡ್ಕೊಂಡು ಹಾಕಿ 3 ರಿಂದ 4 ಟೇಬಲ್ ಸ್ಪೂನ್ ಅಮೂಲ್ ಫ್ರೆಶ್ ಕ್ರೀಮ್. ಎಸ್, ಫ್ರೆಶ್ ಕ್ರೀಮ್ ಇಲ್ಲ ಹೇಳುವವರು ಮನೆಯಲ್ಲಿದ್ದ ಹಾಲಿನ ಕೆನೆಯನ್ನು ಸ್ವಲ್ಪ ಬೀಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕೊತ್ತಂಬರಿ ಸೊಪ್ಪು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಕಸೂರಿ ಮೇಥಿಯ ಅರೋಮಾ ತುಂಬಾ ಸ್ಪೆಷಲ್ ಆಗಿರ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನಾವು ಬಿಳಿಯನ್ನ, ದೋಸೆ, ಚಪಾತಿ, ರೊಟ್ಟಿ ಯಾವುದ್ರ ಜೊತೆನೂ ಕಾಂಬಿನೇಷನ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬಿಲೀವ್ ಮೀ, ಒಮ್ಮೆ ತಿಂದವರು ಮತ್ತೆ ಮತ್ತೆ ಕೇಳಿ ತಿಂತಾರೆ ಹೇಗೆ ಮಾಡಿದ್ರಿ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.